ರಾಜಕಾರಣ ಬಿಟ್ಬಿಡಿ, ಸಾಯ್ಸಕ್ ಯಾಕೆ ಹೋದ್ರಿ? ವಿನಯ್ನಲ್ಲಿ ಕಡೆ ಮೆಸೇಜ್ ಏನಿದೆ, ಈ ನನ್ನ ತರ ಯಾರಿಗೂ ಆಗಬಾರದು ಈ ಪರಿಸ್ಥಿತಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗಾಗಿ ಆತನಿಗೆ ನ್ಯಾಯ ಕೊಡ್ಸಕ್ ಹೊರಟಿದೀವಿ. FIR ಅಲ್ಲಿ ಇವರಿಬ್ಬರದ್ದು ಹೆಸರಾಕ್ಲಿ, ಮುಗ್ದೋಯ್ತು. ಇವಾಗಲೇ ತಗೊಂಡೋಗಿ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಕುಟುಂಬದವರು ಕೂಡ ನ್ಯಾಯನ ಕೇಳ್ತಾ ಇದ್ದಾರೆ. ಅವರ ಬ್ರದರ್ಸ್ ಹತ್ರ ಮಾತಾಡುದು, ಅವ್ರ ಪತ್ನಿ ಹತ್ರನು ಮಾತಾಡುದು, ಅವ್ರ ತಾಯಿ ಹತ್ರನು ಮಾತಾಡುದು, ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅವನ ಕಡೆ ಮೆಸೇಜ್ ಏನಿದೆ, ಅವ್ನ್ ನ್ಯಾಯ ಬೇಕಷ್ಟೇನೆ. ನಂತರ ಪರಿಸ್ಥಿತಿ ಬೇರೆ ಯಾರಿಗೆ ಆಗ್ಬಾರ್ದು ಅಂತ ಹೇಳಿ ಈ ಪೊನ್ನಣ್ಣ ಮತ್ತೆ ಮಂತರ್ಗೌಡನ ಕಾಟಕ್ಕೆ ಇನ್ನೆಷ್ಟು ಜನ ಸತ್ತೋಗ್ಬೇಕ್ರಿ? ಕೊಡಗು ಅಲ್ಲಿ ನಾವು ಕಳೆದ 1 ವರ್ಷ ಇಲ್ಲಿ ಚುನಾಯಿತ ಒಂದು ಪ್ರತಿನಿಧಿ ಆಗಿದ ನಂತರ ಪ್ರತಿಯೊಬ್ಬರು ಕಾರ್ಯಕರ್ತರು ಯಾವುದೇ ಒಂದು ರೀತಿಯ ಸೇಡಿನ ಒಂದು ರಾಜಕೀಯವನ್ನು ಅನುಭವಿಸ್ತಾ ಬಂದಿದ್ದಾರೆ. FIRಗಳು ದಾಖಲಿಸೋದು, ಪೆಟಿ ಕೇಸ್ಗಳು ದಾಖಲಿಸೋದು, ಸುಮ್ಮನೆ ತೊಂದರೆ ಕೊಡುವಂಥದ್ದು ಕೆಲಸ ಪದೇ ಪದೇ ಪ್ರತಿಯೊಬ್ಬರು ಕಾರ್ಯಕರ್ತರ ಮೇಲೂ ಆಗ್ತಾ ಇತ್ತು. ಈ ಥರ FIR ಹಾಕಿ ಸುಳ್ಳು ಕೇಸ್ಗಳು ಹಾಕೋದು, ನಿಮ್ಮನ್ನು ಹಾಗೆ ಮಾಡ್ತೀವಿ, ರೌಡಿ ಶೀಟಿಗೆ ಸೇರಿಸೋದು. ಈಸ್ ಆನ್ ಎಂಪ್ಲಾಯ್, ರೆಸ್ಪೆಕ್ಟಬಲ್ ಪೋಸ್ಟಲ್ಲಿ ಇದ್ದಾರೆ, ಮನೆಯವರಿಗೆ ಹೆರಸ್ ಮಾಡೋದು, ಹೈಕೋರ್ಟ್ ಸ್ಟೇ ಆದ ಮೇಲೂ FIR, ಮನೆಗೆ ಪೊಲೀಸ್ ಹೋಗೋದು, ಇದು ಹೆರಾಸ್ಮೆಂಟ್ ಅಲ್ವಾ? ಮತ್ತು ಆಮೇಲೆ ಪತ್ರಿಕಾ ಹೇಳಿಕೆಗಳು, ಅವ್ರ ಫೋಟೋ ಹಾಕೋದು, ರೌಡಿ ಅಂತ ಕರೆಯೋದು, ಇದೇನು ಹೆರಾಸ್ಮೆಂಟ್ ಅಲ್ವಾ? ಅವರಿಗೆ ಯಾವುದೋ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಿದ್ದನ್ನು ನೋಡಿಕೊಂಡು ಅವನ ಮೇಲೆ FIR ಹಾಕಿದರು. ಅದನ್ನು ಅವರು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅದಕ್ಕೆ ಸ್ಟೇನ ಬೇಲ್ನ ತೊಗೊಂಡಿದ್ರು. ಆದರೆ ಅದರ ವಿರುದ್ಧ ಅವನ ಮೇಲೆ ದಿನ ಅವನ ಮನೆಗೆ ಫೋನ್ ಮಾಡೋದು ಮಾಡಲಿ. ಹಂಗಾರೆ ಇಲ್ಲಿ ಪೊಲೀಸ್ ಸ್ಟೇಷನ್ ನಂಬರ್ ಇದೆಯಲ್ಲ, ಟವರ್ ಲೊಕೇಶನ್ ಹುಡುಕ್ಲಿ, ಎಷ್ಟು ಸಲ ಅವನ ಮನೆಗೆ ಫೋನ್ ಹೋಗಿದೆ, ಅವನ ಮೊಬೈಲ್ಗೆ ಹೋಗಿದೆ ಅಂತ ಯಾಕೆ ಮಾಡ್ತಾರೆ? ಬೇಲ್ ತೊಗೊಂಡ್ಮೇಲೂ ಪದೇ ಪದೇ ಇಲ್ಲಿ ಡಿಪಾರ್ಟ್ಮೆಂಟು ಇಲ್ಲಿಯ ಶಾಸಕರ ಒತ್ತಡಕ್ಕೆ ಮಣಿದು ಇದರ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂಥ ಒಂದು ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಇನ್ನು ಬಿಜೆಪಿ ಕಾರ್ಯಕರ್ತನ ಕುಟುಂಬದ ನೆರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಂದಿದ್ದಾರೆ. ಮೃತ ವಿನಯ್ ಕುಟುಂಬಕ್ಕೆ BY ವಿಜಯೇಂದ್ರ ಧನ ಸಹಾಯವನ್ನ ಮಾಡಿದ್ದಾರೆ. ವಿನಯ್ ಸಹೋದರನಿಗೆ ಹಣದ ಕವರನ್ನ ವಿಜಯೇಂದ್ರ ನೀಡಿದ್ರು. ಮೃತ ವಿನಯ್ ಕುಟುಂಬದ ಬೆನ್ನಿಗೆ ಈ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ನಿಂತಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಕುಟುಂಬಕ್ಕೆ ಹಣಕಾಸಿನ ನೆರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ನೀಡಿದ್ದಾರೆ. ಇವತ್ತು ಪ್ರತಿಭಟನೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿನಯ್ ಸೋಮಯ್ಯ ಅವರ ಕುಟುಂಬವನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರ ಸಹೋದರನಿಗೆ ಧನ ಸಹಾಯವನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿನಯ್ ಸಹೋದರನಿಗೆ ಹಣದ ಕವರನ್ನ ವಿಜಯೇಂದ್ರ ಅವರು ನೀಡಿದರು. ಇನ್ನು ಮತ್ತೊಂದು ಕಡೆಯಲ್ಲಿ ಹುಟ್ಟೂರಲ್ಲಿ ವಿನಯ್ ಸೋಮಯ್ಯ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಸಕಲ ರೀತಿಯಲ್ಲೂ ಸಿದ್ಧತೆಗಳು ಆಗ್ತಾ ಇದೆ. ಕೊಡಗಿನ ಯಡುಂಡೆ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಸೋಮವಾರಪೇಟೆ ತಾಲೂಕಿನ ಮರೂರು ಸಮೀಪದ ಯಡುಂಡೆ ಗ್ರಾಮದಲ್ಲಿ ವಿನಯ್ ಮನೆಯಲ್ಲಿ ಶೋಕ ಮಡುಗಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದರ ಮಧ್ಯೆ ಇದೀಗ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೊಡಗಿನ ಯಡುಂಡೆ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ತಯಾರಿಯನ್ನು ಮಾಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.